ಈಗ ಸದ್ಯಕ್ಕೆ ಅದನ್ನು ಹಿಂದೆ ಪಡೆದಿದ್ದೀವಿ. ಪ್ರತಿಭಟನೆ ಅದನ್ನು ಹಿಡಿಯುತ್ತೆ. ಈಗ ನಾಳೆ ಸಾಧ್ಯವಾದರೆ ನಾವು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ನೀರನ್ನ ಯಾವುದೇ ಕಾರಣದಲ್ಲೂ ಬಿಡಬೇಡಿ ಅಂತ ಹೇಳ್ಬಿಟ್ಟು ಆಮೇಲೆ ಒತ್ತಡವನ್ನು ತರ್ತಾ ಇದ್ದೀವಿ. ಸರ್, ಒಂದ್ ಕಡೆ ನೀವು ಬಂದ್ಗೆ ಬೆಂಬಲ ಕೊಡಲ್ಲ ಅಂತೀರಿ, ಇನ್ನೊಂದ್ ಕಡೆ ಬಂದ್ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಹೋಗಿದೆ, ಅಲ್ಲಿ ನಮ್ಗೆ 40 TMC ಅದೇ ಹೇಳಿದ್ದು, ಅದೇ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿದ್ದಾರೆ. ಅವೈಜ್ಞಾನಿಕವಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಅವ್ರೇನು ಅಂದ್ಕೊಂಡವ್ರೆ, ಅವ್ರೇನು ಅಂದ್ಕೊಂಡಾರೆ, ನಾವು ಕೂಡ ನಮ್ಮ ಸರ್ಕಾರವನ್ನು ಕೇಳ್ತಾ ಇದ್ವಿ, ದಯವಿಟ್ಟು ಸುಪ್ರೀಂ ಕೋರ್ಟ್ಗೆ ನೀವು ಮನವಿ ಸಲ್ಲಿಸಿ ಏನೇ ಆಗಲಿ. ನೋಡಿ ಸರ್, ನಾವು ಹೇಳ್ತೀವಿ, ನಾನು ಅವತ್ತಿಂದ ನೋಡ್ಕೊಂಡು ಬಂದಿದ್ದೇನೆ, ಒಂದಲ್ಲ ಒಂದು ಹಂತದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾನೇ ಇದೆ. ಇದನ್ನು ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಈಗ ನಮ್ಮನ್ನು ನೀವು ಪ್ರಶ್ನೆ ಮಾಡ್ತಿರಲ್ಲ, ಇದೇ ಮಾತನ್ನು ನಮ್ಮನ್ನು ಆಳುವಂಥ ಜನ, ಸಂಸದರು 28 ಜನ ಹೋಗಿದ್ದೀರಲ್ಲ, ಮಂತ್ರಿಗಳಿದ್ದಾರಲ್ಲ, ಅವರ ಏನು ಮಾಡ್ತಾ ಇದ್ದಾರೆ? ನೀವೇನು ಅಲ್ಲಿ ಹೋಗಿ ಕತ್ತ ಕಾಯ್ತಾ ಇದ್ದೀರಾ? ಈ ರಾಜ್ಯದ ಪರವಾಗಿ ಧ್ವನಿ ಎತ್ತಲ್ವಾ ನೀವು? ಜನ ನಿಮ್ಮನ್ನು ಆರಿಸಿ ಕಳಿಸಿಲ್ವಾ? ಜವಾಬ್ದಾರಿ ಇಲ್ವಾ? ನಿಮಗೇನಾಗಿದೆ? ಕೊಡಿ ಒಬ್ಬರು ರಾಜೀನಾಮೆ ನೋಡೋಣ ಕಾವೇರಿಗೋಸ್ಕರ. ಕೊಟ್ಟರೆ ಇಡೀ ಜನ ನಿಮ್ಮನ್ನು ಒಪ್ಕೋತಾರೆ. 1991ರಲ್ಲಿ ಬಂಗಾರಪ್ಪನವರು ಮಂತ್ರಿಗಳಾಗಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ನೀರಿಲ್ಲ ಅಂತ ಹೇಳಿ ಸುಗ್ರೀವಾಜ್ಞೆ ಹೊರಡಿಸಿದ್ರು. ಆ ಶಕ್ತಿ ಇವತ್ತು ಯಾರಿಗಿದೆ ಹೇಳಿ? ಇವತ್ತು ಆ ಕೆಲಸನ ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಇವತ್ತು ಆ ನಿರ್ಧಾರ ನೀವು ತಗೊಳ್ಳಿ. ನಿಮ್ಮ ಜೊತೆ ಜನ ಇರ್ತಾರೆ. ಆ ನಿರ್ಧಾರವನ್ನು ನೀವು ಇವತ್ತು ಏನು ಚರ್ಚೆ ಮಾಡ್ತಾ ಇದ್ದಾರೋ, ಇವತ್ತು ಮಾತುಕತೆ ಆಡ್ತಾ ಇದ್ದಾರೋ, ಅಲ್ಲಿ ನಿರ್ಧಾರ ತಗೊಂಡು ನೀರು ಬಿಡಲ್ಲ, ನಾವು ಸುಪ್ರೀಂ ಕೋರ್ಟ್ಗೆ ಮನೆಗೆ ಹೋಗ್ತೀವಿ ಅಂತ ಆ ತೀರ್ಮಾನ ಇವತ್ತು ನೀವು ರೈತರ ಪರವಾಗಿ ತಗೋಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು ಮಾತಾಡ್ತಾರೆ. ಯಾರು ಮಾತಾಡ್ತಾರೆ? ಅಲ್ಲ, ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಈಗ ನೋಡಿ, ಅದು ಅಂಬರೀಷು, ರಾಜ್ಕುಮಾರು ಇವರಿದ್ದಾಗ ಒಂದು ನಿಮಿಷ ನಾನು ಹೇಳ್ತೀನಿ. ಅವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆಯನ್ನು ಕರೆದು ಈ ಹೋರಾಟದಲ್ಲಿ ನಾವು ಸಂಪೂರ್ಣವಾಗಿ ಭಾಗವಹಿಸ್ತೀವಿ ಅಂತ ಹೇಳಿಬಿಟ್ಟು ಅವ್ರು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿ ಹೇಳಿದಾರಲ್ವಾ? ಈಗ ಹಿಂದೆ ಅಲ್ಲ, ಮೊನ್ನೆ ಚೇಂಬರ್ ಹೇಳಿದ ಮೇಲೆ ಆದರೂ ಎಲ್ಲರ ಧ್ವನಿ ನಾನು ಹೇಳೋದು ಬರಬೇಕು. ಅಲ್ಲಲ್ಲ, ಅವರ ನೈತಿಕತೆ ಇದ್ದರೆ, ಅವ್ರಿಗೆ ಈ ರಾಜ್ಯದ, ಈ ಭಾಷೆ, ಈ ನೆಲ ಜಲದ ಮೇಲೆ ಗೌರವ ಇದ್ದರೆ ಯಾರು ಹೇಳಿಸ್ಕೋಬಾರ್ದ್ರಿ. ಈ ಹೋರಾಟಕ್ಕೆ ತಾನಾಗಿ ಬಂದರೆ ದೊಡ್ಡ ಮನುಷ್ಯ ಆಗ್ತಾರೆ. ಇವತ್ತು ಅಂಬರೀಷ್ ಅವರಾಗಲಿ ಇನ್ನೊಬ್ಬರಾಗಲಿ ಹೇಳಿಸ್ಕೊಂಡು ಬರ್ತಾ ಇದ್ರಾ? ಇಲ್ಲ, ಇವತ್ತು ಅವರಲ್ಲೂ ಕೂಡ ಆ ಮನೋಭಾವನೆ ಬರಬೇಕು. ಕರ್ಸಿ ಹೇಳಿ ಮಾಡಿ ಔತಣ ಅಲ್ಲ ನಾವು ಮಾಡ್ತಾ ಇರೋದು. ಅವ್ರು ಬರಬೇಕು. ನಿಮ್ಮಲ್ಲೇ ಉತ್ತರ ಇದೆ ಅಂತ ಬರ್ತಾ ಇದ್ದವ್ರ ಚಿತ್ರ ನಿಷೇಧ ಮಾಡಿ ಏನಾಗುತ್ತೆ ನೋಡೋಣ. ಬರಬೇಕು, ಆಗ ಅವ್ರಿಗೆ ಬುದ್ಧಿ ಬರುತ್ತೆ.